ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಇದು ಯಾವಾಗ್ಲೂ ಸಾಮಾನ್ಯವಾಗಿ ಒಂದು ಕ್ವಶನ್ ಬಂದೇ ಬರುತ್ತೆ. ಹೆನ್ಲೆ ಪಾಸ್ಪೋರ್ಟ್ ಸೂಚ್ಯಂಕ ಬಂದೇ ಬರುತ್ತೆ. ಓಕೆ, ನಾನು ಆಲ್ರೆಡಿ ಇಂಡೆಕ್ಸ್ ನ ಯಾವ ರೀತಿ ಓದ್ಬೇಕು ಸ್ಟ್ರಕ್ಚರ್ ಕೊಟ್ಟಿದ್ದೀನಾ? ಓಕೆ ನೋಡಿ ಇಲ್ಲಿ, ನೇಮ್ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಆಯ್ತಾ. ಪ್ರಕಟಿಸುವಂತ ಸಂಸ್ಥೆ ಹೆನ್ಲೆ ಪಾರ್ಟ್ನರ್ಸ್, ಒಂದು ಸಂಸ್ಥೆ ಹೆಸರು ಅದು. ಓಕೆ, ಹೆನ್ಲೆ ಪಾರ್ಟ್ನರ್ಸ್. ಉದ್ದೇಶ ಇದು ಮಜಾ ಇದೆ ಆಕ್ಚುಲಿ ನೋಡಿ. ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ನ ಪ್ಲೀಸ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಆಲ್ರೆಡಿ ಐ ಥಿಂಕ್ ಹಳೆ ಕ್ಲಾಸ್ ಅಲ್ಲಿ ಪಾಸ್ಪೋರ್ಟ್ಗೂ ವೀಸಾಗೂ ವ್ಯತ್ಯಾಸ ಹೇಳಿದ್ದೀನಿ, ಹೌದಾ ಇಲ್ಲ? ಸಿ, ಈಗ ನಾನು ಅಮೆರಿಕಕ್ಕೆ ಹೋಗ್ಬೇಕು ಅಂತಂದ್ರೆ ನನ್ನ ದೇಶ ನನಗೆ ಗುರುತಿನ ಚೀಟಿ ಕೊಡ್ಬೇಕಾ? ಅದನ್ನೇನಂತಾರ? ಪಾಸ್ಪೋರ್ಟ್. ನಾನು ಅಮೆರಿಕಕ್ಕೆ ಹೋಗ್ಬೇಕು ಅಂದ್ರೆ ಅಮೆರಿಕದವ್ರು ಪರ್ಮಿಷನ್ ಕೊಡ್ಬೇಕಾ? ಅದನ್ನೇನಂತಾರೆ? ಆಯ್ತಾ. ನಿಮ್ಗೆ ಜಪಾನ್ ಅಂತ ಒಂದು ರಾಷ್ಟ್ರ ಇದೆ, ಉದಾಹರಣೆ ಕೊಡ್ಲೇಬೇಕು. ಜಪಾನೀಸ್ ಎಷ್ಟು ಡಿಸಿಪ್ಲಿನ್ಡ್ ಪೀಪಲ್ ಅಂದ್ರೆ, ನೀವು ಯಾವಾಗಾರು ಯೂಟ್ಯೂಬ್ ಅಲ್ಲಿ ನೋಡಿ, ಬಹಳ ವಿಡಿಯೋಸ್ಗಳು ಸಿಗ್ತಾವ ಆಯ್ತಾ. ಎಷ್ಟು ಡಿಸಿಪ್ಲಿನ್ಡ್ ಅಂದ್ರೆ ತುಂಬಾ ಡಿಸಿಪ್ಲಿನ್. ಅದಕ್ಕೆ ನೋಡಿ ಅವ್ರ ಲೈಫ್ ಸ್ಟೈಲು, ಫುಡ್ ಸ್ಟೈಲು, ಎಥಿಕ್ಸು, ಪ್ರೊಫೆಷನಲಿಸಮು, ಡಿಸಿಪ್ಲಿನ್ ಹೈ ಲೆವೆಲ್ಸ್ ಆಯ್ತಾ. ಒಬ್ಬ ಜಪಾನಿ ಯಾವ್ದಾದ್ರು ದೇಶಕ್ಕೆ ಭೇಟಿ ಕೊಡಬೇಕು ಅಂತಂದ್ರೆ ಆ ದೇಶ ಹೇಳುತ್ತೆ ನೀವು ವೀಸಾ ಇಲ್ದಂಗೆ ಬರ್ಬೋದು. ಯಾರ ಜಪಾನಿ ಇಡೀ 196 ದೇಶಗಳೇನಿದಾವೆ, ಯಾವ ದೇಶನು ಜಪಾನ್ ಯಾವ ಬೇಕಾದ್ರೆ ಬರ್ಬೋದು, ಯಾವ ಬೇಕಾದ್ರೆ ಬರ್ಬೋದು, ವೀಸಾನೇ ಕೇಳಲ್ಲ ಅವ್ರಿಗೆ. ಯಾಕೆಂದ್ರೆ ಅವ್ರಿಗೆ ಗೊತ್ತು ಯಾರು ತೊಂದರೆ ಮಾಡಲ್ಲ. ಅಷ್ಟೇ ಡಿಸಿಪ್ಲಿನ್ಡ್ ಪೀಪಲ್. ಅಂದ್ರೆ ಸರ್, ಒಂದು ದೇಶ ಅದೇ ನಾವು ಇಂಡಿಯಾದವರು, ಈಗ ನಾವು ಅಮೆರಿಕಕ್ಕೆ ಹೋಗ್ತೀವಿ ಅಂದ್ರೆ 10 ಬಾರಿ ವೀಸಾ ಅಪ್ಲೈ ಮಾಡ್ಬೇಕು, 11ನೇ ಸತಿ ಅಕ್ಸೆಪ್ಟ್ ಆಗುತ್ತೆ. ಅಮೆರಿಕದ ನ್ಯೂಯಾರ್ಕ್ ಏರ್ಪೋರ್ಟ್ ಅಲ್ಲಿ ಇಳಿದ ತಕ್ಷಣ ಫುಲ್ ಆರಾಮಡಿ ಹಾಕೊಂಡ್ಬಿಟ್ರು, ಇನ್ನೊಂದ್ಸತಿ ವೀಸಾ ಕೊಡಬಾರ್ದು ಆಯ್ತಾ. ಒಂದು ದೇಶ ವೀಸಾ ಫ್ರೀ ಟ್ರಸ್ಟ್ ನೋಡ್ರಿ, ವೀಸಾ ಫ್ರೀ ಟ್ರಸ್ಟ್ ಅನ್ನ ಎಷ್ಟು ಬಿಲ್ಡ್ ಮಾಡಿದನ್ನ ಆಧಾರದ ಮೇಲೆ ರ್ಯಾಂಕಿಂಗ್ ಅನ್ನ ಕೊಡುವಂತ ಸೂಚಂಕ ಹೆನ್ಲೆ ಪಾಸ್ಪೋರ್ಟ್ ಸೂಚಂಕ. ಈಗ ಭಾರತದ ಸರ್, ನಾವು ಎಷ್ಟು ದೇಶಗಳಿಗೆ ವೀಸಾ ಇಲ್ಲದೆ ಹೋಗ್ಬೋದು ಸರ್? ಹಬ್ಬ ಅಂದ್ರೆ ಒಂದು 80-85 ದೇಶಗಳಿಗೆ ಹೋಗ್ಬೋದು. ಅದ್ರಾಗ 60 ದೇಶಗಳು ಆಫ್ರಿಕಾ ದೇಶಗಳಿದಾವೆ. RMD ಜೊತೆ ವಿಮಲ್ ಹಾಕೊಂಡು ಹೋಗ್ಬೋದು. ಸಿ, ಒಂದು ದೇಶ ವೀಸಾ ಫ್ರೀ ಟ್ರಸ್ಟ್ ನ ಎಷ್ಟು ಬಿಲ್ಡ್ ಮಾಡಿದೆ ಅನ್ನೋ ಆಧಾರದ ಮೇಲೆ ನಿಮ್ಗೆ ರ್ಯಾಂಕಿಂಗ್ ಕೊಡ್ತಾರೆ. ಆದ್ರೆ ನಾನು ಎಕ್ಸಾಮ್ ಓದ್ಬೇಕಾದ್ರೆಲ್ಲ ಯಾವಾಗ ನಾನು ಕಣ್ಮುಚ್ಕೊಂಡು ಆಗ್ತಿದ್ವಿ ಫಸ್ಟ್ ಪ್ಲೇಸ್ ಇನ್ ಜಪಾನ್ ಅಂತ. ಬಟ್ ಜಪಾನ್ ಈ ಬಾರಿ 3ನೇ ಸ್ಥಾನಕ್ಕೆ ಇಳಿತು. ಓಕೆ, ಲಾಸ್ಟ್ ಟೈಮ್ ಹೋದ ವರ್ಷ 2024ರಲ್ಲಿ ಜಪಾನ್ ಮತ್ತು ಪ್ಲೀಸ್ ಮಾತಾಡ್ಬಿಡಿ, ಜಪಾನ್ ಮತ್ತು ಸಿಂಗಪೂರ್ ಎರಡು ಫಸ್ಟ್ ಪ್ಲೇಸ್ ಶೇರ್ ಮಾಡಿದ್ವಿ. ಅಂದ್ರೆ ಸಿಂಗಪೂರ್ ಫಸ್ಟ್ ಪ್ಲೇಸ್ ಬಂದಿತ್ತು, ಬಟ್ ಈ ಬಾರಿ ಜಪಾನ್ 3ನೇ ಸ್ಥಾನಕ್ಕೆ ಕುಸಿತು. ಆಯ್ತು, ಅಲ್ಲಿಗೆ ನೇಮ್ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಪಬ್ಲಿಷ್ ಬೈ ಹೆನ್ಲೆ ಪಾರ್ಟ್ನರ್ಸ್. ಉದ್ದೇಶ ಹೇಳಿದ್ದೀನಿ, ವೀಸಾ ಫ್ರೀ ಟ್ರಸ್ಟ್ ಅಂದ್ರೆ ದೇಶಗಳಲ್ಲಿ ವೀಸಾ ಫ್ರೀ ಟ್ರಸ್ಟ್ ಅನ್ನ ಎವ್ಯಾಲ್ಯೂಯೇಟ್ ಮಾಡಿ ದೇಶಗಳಿಗೆ ರ್ಯಾಂಕಿಂಗ್ ಕೊಡ್ತೀವಿ ಅಂತ. ಓಕೆ, ಪ್ರಥಮ ಸ್ಥಾನ ಈ ಬಾರಿ ನೋಡಿ ಚೇಂಜ್ ಆಗಿದೆ ಸರ್, ಅಪ್ಪಿ ಜಪಾನ್ ಅಂತ ಹಾಕ್ಬಿಟ್ಟಿರ. ಓಕೆ, ಲಿಸನ್. ಸೊ 2025ರ ಹೆನ್ಲೆ ಪಾಸ್ಪೋರ್ಟ್ ಸೂಚಂಕದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವಂತ ರಾಷ್ಟ್ರ ಸಿಂಗಪೂರ್ ಆಯ್ತಾ. ಎರಡನೇದು ಸೌತ್ ಕೊರಿಯಾ, ಮೂರನೇದು ಜಪಾನ್. ಸರ್ ನೋಡಿ ಇಲ್ಲಿ ಎಷ್ಟು ದೇಶಗಳು ವೀಸಾ ಕೇಳಲ್ಲ ಅಂತ ನೋಡಿ. ಇಲ್ಲಿ ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು ಅಂತ ದೇಶ ಯಾವ್ದಾರು ಇದೆಯಾ? ಕೈಲಾಸ. ಜಗತ್ತಲ್ಲಿ ಪ್ಲೀಸ್ ಇದೇ ಪ್ರಪ್ರಥಮ ಬಾರಿಗೆ ಟಾಪ್ 10 ಇಂದ ಅಮೆರಿಕ ಔಟ್ ಆಗಿದೆ ಬಿಕಾಸ್ ಆಫ್ ಡೊನಾಲ್ಡ್ ಟ್ರಂಪ್. ಓಕೆ, ಹೇಳ್ತೀನಿ. ಓಕೆ, ಸೊ ಇಂಡಿಯಾಸ್ ರ್ಯಾಂಕ್ ನೋಡಿ, ಲಾಸ್ಟ್ ಟೈಮ್ 2024ರಲ್ಲಿ ನಾವು 80ನೇ ಸ್ಥಾನದಲ್ಲಿದ್ವಿ, ಕುಸ್ತಿದೀವಿ. ಎಷ್ಟು? 80ನೇ ಸ್ಥಾನದಲ್ಲಿದ್ವಿ. ಈ ಸತಿ ಡ್ರಾಪ್ ಆಗಿದೆ ನಮ್ಮ ರ್ಯಾಂಕಿಂಗ್, 85th ರ್ಯಾಂಕಿಂಗ್ ಬಂದಿದ್ದೀವಿ. ನಾವು ಎಷ್ಟು ದೇಶಗಳು ಹೋಗ್ಬೋದು ಸರ್? ಎಷ್ಟು? 50. ಅದಾಗ 50 ಆಗ್ತದೆ.